ಸಿಂಹರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ರವಿ ಬಹು ವಿಶೇಷವಾಗಿ ನಮಗೆ ಏನು ಗ್ರಹರಾಜ ಅಂತ ಕರಿತೀವಿ, ಈ ರಾಶಿಯ ರಾಜ ಕೂಡ ಆಗಿರ್ತಕ್ಕಂಥ ಒಂದು ರವಿಗೆ ಈ ಒಂದು ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಭೂಮಿ ಮತ್ತು ಸೂರ್ಯನ ಮಧ್ಯೆ ಚಂದ್ರ ಬಂದಾಗಲೇ ಈ ಒಂದು ನಾವು ಸೂರ್ಯಗ್ರಹಣ ಕೂಡ ಸಂಭವಿಸ್ತಕ್ಕಂಥದ್ದು ನಮಗೆಲ್ರಿಗೂ ತಿಳಿದಿರೋ ವಿಷಯ. ಇನ್ನು ಈ ಒಂದು ಸಿಂಹರಾಶಿಯವರಿಗೆ ರಾಹುಗ್ರಸ್ತ ಕಂಕಣ ಸೂರ್ಯಗ್ರಹಣದ ಪ್ರಭಾವ ಮತ್ತು ಫಲವನ್ನು ತಿಳ್ಕೊಳ್ಳೋಕೆ ಹೋದಾಗ ರವಿ ಭಾಗಿಯಾಗಿರ್ತಕ್ಕಂಥ ಈ ಗ್ರಹಣದಲ್ಲಿ 7ನೇ ಮನೆಯಲ್ಲಿ ಕಳತ್ರ ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಮಕಾ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರದವರು ಈ ಒಂದು ರಾಶಿಗೆ ಒಳಪಡ್ತಕ್ಕಂಥವರು ಕೂಡ ಆಗಿರ್ತಾರೆ. ರವಿ ಒಂದು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಭಾಳಷ್ಟು ಜಾಗೃತಿಯಾಗಿ ಪ್ರಥಮ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಸಿಂಹರಾಶಿಯವರು. ಈ ಗ್ರಹಣದ ವಿಷಯದಲ್ಲಿ ಭಾಳಷ್ಟು ಜಾಗರೂಕತೆಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ಳೋದು ಬಹಳಷ್ಟು ಶುಭ ಅಂತೂ ಕೂಡ ನಾವು ಹೇಳ್ಬೋದು. ಅದರ ಜೊತೆಗೆ ನಮಗೆ ಈಗಾಗಲೇ ಗೊತ್ತು, ಈ ಒಂದು ರಾಶಿಗೆ ಅಷ್ಟಮ ಶನಿಯ ಒಂದು ಪ್ರಭಾವ ಕೂಡ ಇದೆ. ಇನ್ನು ಈ ರಾಶಿಗೆ ಆದರೆ ಗುರುಬಲ ಕೂಡ ತುಂಬ ಚೆನ್ನಾಗಿದೆ. ಗುರುಬಲ ಇದ್ದಾಗ, ಅಷ್ಟಮ ಶನಿ ಕೂಡ ಇದ್ದಾಗ ಸ್ವಲ್ಪ ಮ್ಯಾನೇಜಬಲ್ ಅಂತ ಹೇಳ್ಬೋದು. ಆದರೂ ಕೂಡ ಗ್ರಹಣದ ಪ್ರಭಾವ ಅಷ್ಟು ಶುಭಕರವಾಗಿ ಇಲ್ಲ. ಯಾರಿಗೆ ಗಂಡ ಹೆಂಡತಿಯರ ಜಗಳ ಇರ್ಬೋದು, ಕುಟುಂಬದಲ್ಲಿ ಅನ್ನೆಸರಿ ಟೆನ್ಷನ್ ಇರ್ಬೋದು, ರಾಜಕೀಯ ಅಪವಾದಗಳಿರ್ಬೋದು, ಕೆಲವರಿಗೆ ಸ್ಥಾನ ಕಳ್ಕೊಳ್ತಕ್ಕಂಥದ್ದು, ಸಾಮಾಜಿಕ ಜೀವನದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ, ಮಾತಿನಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಇನ್ನು ಸ್ನೇಹಿತರ ಜೊತೆ ಆಗ್ಬೋದು, ಪಾರ್ಟ್ನರ್ಸ್ ಆಗ್ಬೋದು. ಯಾಕೆಂದರೆ ಇದು ಕಳತ್ರ ಸ್ಥಾನದಲ್ಲಿ ವಿವಾಹ ವಿಷಯಗಳಲ್ಲಿ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು. ಕನ್ಸಲ್ಟೆಂಟ್ಸ್ ಇರ್ಬೋದು, ಲೀಡರ್ಸ್ ಇರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, HR ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಅವರು ಆಗ್ಬೋದು, ಸೂಪರ್ಡೆಂಟ್ ಆಗ್ಬೋದು, ಮ್ಯಾನೇಜರ್ ಆಗ್ಬೋದು, ಇವರು ಭಾಳಷ್ಟು ಹುಷಾರಾಗಿರಬೇಕು. ಇನ್ನು ಆರ್ಥಿಕವಾಗಿ ಸ್ವಲ್ಪ ನಷ್ಟಗಳು ಕೂಡ ಆಗುತ್ತೆ. ಆರೋಗ್ಯದಲ್ಲಿ ಏರುಪೇರು ಇರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗುತ್ತೆ. ಹಣಕಾಸಿನ ಲೇವಾದೇವಿಗಳಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಭೂಮಿಯ ವಿಚಾರದಲ್ಲೂ ಕೂಡ ಈಗ ನೀವೇನಾದರೂ ಹೊಸದಾಗಿ ಏನಾದರೂ ತಗೋಬೇಕು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ತಗೋಬೇಕಾಗಿರುತ್ತೆ. ವಿದೇಶ ಪ್ರಯಾಣ ಯೋಗ ತುಂಬ ಚೆನ್ನಾಗಿದೆ. ಮಕ್ಕಳಿಂದ ಶುಭ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಶುಭ ಆಗುತ್ತೆ, ಹೂಡಿಕೆಯಿಂದ ಲಾಭ ಆಗುತ್ತೆ. ಅಪವಾದಗಳು ಬಂದರೂ ಕೂಡ ಮ್ಯಾನೇಜಬಲ್ ಅಂತ ಹೇಳಿದ್ದೀನಿ. ಈ ರಾಶಿಯವರಿಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳು ಜಾಗೃತಿಯಾಗಿರಬೇಕಾಗಿರುತ್ತೆ. ಅತಿ ಆಸೆ ಬೇಡ, ದುರಾಸೆ ಬೇಡ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಳ್ಳಿ. ಮನಸ್ಸಿನ ಭಾವನೆಗಳನ್ನು ಚೆನ್ನಾಗಿ ಇಟ್ಕೋಬೇಕಾಗಿರುತ್ತೆ. ಹಾಗೆಯೇ ಈ ಒಂದು ಸರ್ಕಾರಿ ನೌಕರರಿಗೆ, ಸಿಂಹರಾಶಿಯ ಸರ್ಕಾರಿ ನೌಕರರಿಗೆ ನೀವು ಏನೋ ಮೆಚ್ಚುಗೆಗೆ ಹೋಗಿ ಯಾರನ್ನೋ ಮೆಚ್ಚೋಕೆ ಹೋಗಿ ಏನಾದರೂ ಮಾತಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತೀರಿ. ಹಾಗೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಸ್ವಲ್ಪ ಹುಷಾರಾಗಿರಿ. ಡಾಕ್ಟರ್ಸ್, ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥವರು ದುರಾಸೆಗೆ ಹೋಗಿ ತಮ್ಮ ಪ್ರೊಫೆಷನ್ಗೆ ಕಂಟಕ ತಂದುಕೊಳ್ತಕ್ಕಂಥ ಸಾಧ್ಯತೆ ಈ ಸಮಯದಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಜಾಗೃತಿಯಾಗಿರಬೇಕು. ಹಾಗೆ ಗ್ರಹಣದ ದಿನ ದೂರದ ಪ್ರಯಾಣಗಳು ಸಿಂಹರಾಶಿಯವರಿಗೆ ಅಷ್ಟು ಶುಭ ಕೂಡ ಅಲ್ಲ. ಇನ್ನು ಗ್ರಹಣದ ದಿನ ಸ್ವಲ್ಪ ಜಪತಪಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕಾಗಿರುತ್ತೆ. ಹಾಗೆ ಗ್ರಹಣ ನಡೀತಾ ಇರತಕ್ಕಂಥ ದಿನ ನಮಗೆ ಗ್ರಹಣ ಗೋಚಾರ ಇಲ್ಲ, ಆದರೆ ಆಚಾರನೂ ಇಲ್ಲ, ಆದರೆ ಪ್ರಭಾವ ಇದೆ. ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಈ ರಾಶಿಯವರಿಗೆ ನವಗ್ರಹ ಸಂಪೂರ್ಣ ಸ್ತೋತ್ರವನ್ನು ಆ ಒಂದು ಗ್ರಹಣದ ದಿನ ಜಪ ಮಾಡ್ಕೊಳ್ಳೋದ್ರ ಜೊತೆಗೆ ನವಧಾನ್ಯಗಳನ್ನು ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಓಂ ಶ್ರೀ ಹಿರಣ್ಯ ಗರ್ಭಾಯ ನಮಃ, ಓಂ ಶ್ರೀ ಹಿರಣ್ಯ ಗರ್ಭಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ. ಹಾಗೆ ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ನವಗ್ರಹ ಸ್ತೋತ್ರಗಳನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ರಾಶಿಯವರು, ಸಿಂಹರಾಶಿಯವರು ಗೋಧಿ ಮತ್ತು ಬೆಲ್ಲವನ್ನು ಕೂಡ ದಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಗ್ರಹಣದ ಕೆಟ್ಟ ಪ್ರಭಾವ ಇದ್ದಾಗ ನಾವು ಯಾವಾಗಲೂ ಹೇಳ್ತೀವಿ, ಆಚಾರವೇ ಸ್ವರ್ಗ, ಅನಾಚಾರವೇ ನರ್ಕ. ಹಾಗೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳೋದ್ರಿಂದ ನೀವು ಸ್ವಲ್ಪ ಜಾಗೃತಿಯಾಗಿ ಸಿಂಹರಾಶಿಯವರು ಇರಬೇಕಾಗಿರುತ್ತೆ. ಯಾರಾದರೂ ಏನು ಹೇಳಿದಾಗ ಆಯ್ತಾಯಿತು ಅಂತ ಸ್ವಲ್ಪ ತಾಳ್ಮೆಯಿಂದ ಇದ್ದಿದ್ದರೆ ನಿಜಾಂಶ ಈಚೆಗೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಿಂಹರಾಶಿಯವರಿಗೆ ಒಂದಷ್ಟು ಟೆನ್ಷನ್ಸು ಕೂಡ ಈ ಗ್ರಹಣ ಇದ್ದರೂ ಕೂಡ ಫಲಗಳನ್ನು ಕೂಡ ಕೊಡುತ್ತೆ.